ನಮ್ಮ ಕರ್ನಾಟಕದ ಚಾಮರಾಜನಗರದಲ್ಲಿ ಅತ್ಯಂತ ಹೇಯ ಕೃತ್ಯವೊಂದು ನಡೆದು ಹೋಗಿದೆ. ಆ ಘಟನೆಯನ್ನು ನಾವು ಯಾವ ಮಾತುಗಳಿಂದ ಖಂಡಿಸಬೇಕು ಅಂತ ತಿಳಿತಾ ಇಲ್ಲ. ಗೋ ಆಸ್ಪತ್ರೆಯೊಂದು ಸ್ಥಳಾಂತರಗೊಳ್ಳಬಾರದು ಅನ್ನುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸುವ ಹೊತ್ತಿಗೆ ಗೋವನ್ನು ಕರೆದುಕೊಂಡು ಹೋದದ್ದಕ್ಕೆ ಪ್ರತಿಭಟಿಸುವ ರೀತಿಯಲ್ಲಿ ಆ ಗೋವಿನ ಕೆಚ್ಚಲನ್ನೇ ಕೊಯ್ಯುವಂತಹ ದುಷ್ಕೃತ್ಯ ನಡೆದು ಹೋಗಿದೆ. ಗೋವು ಅಂದರೆ ಗೋವಿನಷ್ಟು ಸಾಧು ಅಂತ ಹೇಳಿಕೊಂಡು ಸಾಧು ಗುಣಕ್ಕೆ ಇನ್ನೊಂದು ಪರ್ಯಾಯ ಪದವೇ ಗೋವಾಗಿ ಬಳಕೆಗೊಳ್ತಾ ಇದೆ. ಅಂತಹ ಹಸುವಿನ ಕೆಚ್ಚಲನ್ನು ಕೊಯ್ಯುವಂತಹ ದುಷ್ಕೃತ್ಯವನ್ನು ಒಬ್ಬ ವ್ಯಕ್ತಿ ಮರೀತಾ ಇದ್ದಾನೆ ಅಂತಂದರೆ ಇದನ್ನು ನಾವು ತೀಕ್ಷ್ಣವಾಗಿ ಕಟುವಾಗಿ ಖಂಡಿಸ್ತಾ ಇದ್ದೇವೆ. ದಿನನಿತ್ಯ ಬೆಳಗಾದರೆ ಕಾಫಿ ಟೀ ಅಂತ ಹೇಳಿಕೊಂಡು ಕುಡಿಯುವ ಹಾಲಿನ ಮೂಲ ಪ್ರತಿಯೊಬ್ಬರೂ ಕೂಡ ಆ ಹಾಲನ್ನು ಬಳಸಿಕೊಂಡೇ ಬದುಕ್ತಾ ಇದ್ದೇವೆ. ಅಂತಹುದರಲ್ಲಿ ಇಂತಹ ಒಂದು ಬೀಭತ್ಸ ಕಾರ್ಯ ನಡೆದು ಹೋಗಿದೆ. ಇದನ್ನು ನಾವು ಕಟುವಾದ ಮಾತುಗಳಲ್ಲಿ ಖಂಡಿಸ್ತಾ ಇದ್ದೇವೆ. ಇಂತಹ ದುಷ್ಕೃತ್ಯವನ್ನು ಎಸಗಿದವರ ಮೇಲೆ, ಕ್ರೌರ್ಯವನ್ನು ಎಸಗಿದಂತಹ ದುಷ್ಟರ ಮೇಲೆ ಸರಕಾರ ಕೂಡಲೇ ಕಠಿಣವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ಮುಂದೆ ಎಲ್ಲಿ ಕೂಡ ಇಂತಹ ದುಷ್ಕೃತ್ಯಗಳು ನಡೆಯದಂತೆ ಆ ಪಾಠವಾಗಬೇಕು. ಇದು ನಡೆಯದೇ ಹೋದಲ್ಲಿ ನಾವು ಮುಂದಿನ ಕಟುವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಅಂತಹ ಆ ವ್ಯಕ್ತಿಯನ್ನು ಕೂಡಲೇ ದಂಡಿಸಬೇಕು, ತಕ್ಕುದಾಗಿರತಕ್ಕಂತಹ ಶಿಕ್ಷೆಯನ್ನು ನೀಡಬೇಕು. ಮುಂದೆ ಎಲ್ಲಿ ಕೂಡ ಇಂತಹ ಕ್ರೌರ್ಯಗಳು ನಡೆಯದಂತೆ ಸರ್ಕಾರ ಎಚ್ಚರ ವಹಿಸುವಂತೆ ನಾವು ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೇವೆ.